ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವಿಚಾರದಲ್ಲಿ ಒಂದಿಷ್ಟು ಗೊಂದಲ ಆಗ್ಬಿಟ್ಟಿದೆ. ಒಂದೇ ಕಡೆಗೆ 3 ಹೆಲಿಪ್ಯಾಡ್ ಮಾಡಿದ್ರಿಂದ ಸ್ವಲ್ಪ ಗೊಂದಲ ಆಗ್ಬಿಟ್ಟಿದೆ. ಪಾಪ ಅವನೇನು ಮಾಡ್ತಾನೆ. ರಾಯಚೂರಿನಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಗೊಂದಲ ಆಗ್ಬಿಟ್ಟಿದೆ. DK ಶಿವಕುಮಾರ್ ಲ್ಯಾಂಡ್ ಆಗಬೇಕಾದಂಥ ಹೆಲಿಕಾಪ್ಟರ್ ಇತ್ತು. ಆ ಹೆಲಿಕಾಪ್ಟರ್ ಸುದೀಪ್ ಅವರ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿಬಿಟ್ಟಿದೆ ಅಂತೆ. ಸೊ ಹಾಗಾಗಿ ಪೊಲೀಸರೆಲ್ಲ ಹೋಗ್ಬಿಟ್ಟು ಪೈಲಟ್ನ ತರಾಟೆಗೆ ತೊಗೊಂಡ್ಬಿಟ್ಟಿದ್ದಾರೆ. ಏನ್ರಿ ಮಾಡಬೇಕು ಅನ್ನೋ ಕರೆಕ್ಟಾಗಿ ಅವ್ನಿಗೆ ಇನ್ಸ್ಟ್ರಕ್ಷನ್ ಇರಬೇಕಲ್ಲ. ಅಲ್ಲಿ 3 ಮಾಡಿಟ್ಬಿಟ್ರೆ DK ಶಿವಕುಮಾರ್ ಅವರ ಹೆಲಿಕಾಪ್ಟರ್ ಲ್ಯಾಂಡ್ ಆಗಬೇಕಾದಂಥ ಜಾಗ ಹೆಲಿಪ್ಯಾಡ್ ಏನಿತ್ತು ಅಲ್ಲಿಗೆ ಸುದೀಪ್ ಅವರ ಹೆಲಿಕಾಪ್ಟರ್ ಲ್ಯಾಂಡ್ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಸಮಸ್ಯೆ ಇಷ್ಟೇ, ಪೊಲೀಸರು ಅಲ್ಲಿ ಉಪಮುಖ್ಯಮಂತ್ರಿಗಳು ಬರ್ತಾರೆ ಅಂತಂದಾಗ ಒಂದಿಷ್ಟು ಪ್ರೋಟೋಕಾಲನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಪ್ರೋಟೋಕಾಲಿಗೆ ಒಂದಿಷ್ಟು ಸಮಸ್ಯೆ ಆಗುತ್ತೆ. ಒಂದೇ ಮೈದಾನದಲ್ಲಿ ಅಲ್ಲಿ ಇಲ್ಲಿ ಈ ಕಡೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಸ್ವಲ್ಪ ದೂರ ಇದ್ದರೆ ಸಮಸ್ಯೆ ಆಗುತ್ತೆ. ಕಾರಣ ಅವ್ರದ್ದೇ ಆದಂಥ ಒಂದಿಷ್ಟು ಪ್ರೋಟೋಕಾಲ್ಗಳಿರುತ್ತೆ ಪೊಲೀಸರಿಗೆ. ಅವುಗಳನ್ನು ಅವ್ರಿಗೆ ನಿಭಾಯಿಸೋಕೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಇವರು ಒದರಾಡ್ಕೊಂಡು ಕೂತ್ಕೊಳ್ತಾರೆ, ಏನು ಅದು ಇದು ಅಂದ್ಕೊಂಡು. ಸೊ ಹಾಗಾಗಿ ಸಮಸ್ಯೆ ಅದು ಇನ್ನೊಂದು ಕಡೆಗೆ. ಲ್ಯಾಂಡ್ ಆಗಿರೋ ಸಮಸ್ಯೆ ಅಲ್ಲ, ಆ್ಯಕ್ಚುಲಿ ಪೊಲೀಸರಿಗೆ ಪ್ರೋಟೋಕಾಲ್ನ ಸಮಸ್ಯೆ ಭಾಳ ದೊಡ್ಡ ಮಟ್ಟದಲ್ಲಿ ಆಗಿರುತ್ತೆ. ಯಾಕಂದರೆ ಒಬ್ಬ ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತಂದಾಗ ಅಲ್ಲಿ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ, ಸೆಕ್ಯೂರಿಟಿ ಕೊಡಬೇಕಾಗತ್ತೆ. ಅವೆಲ್ಲ ಇಲ್ಲ ಅಂತಂದಾಗ ಸಮಸ್ಯೆ ಅವ್ರಿಗೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಪೊಲೀಸರ ತಲೆದಂಡ ಆಗಿಬಿಡುತ್ತೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಕೋಪ ಬರುತ್ತೆ. ಹಾಗಾಗಿ ಪೈಲಟನ್ನು ಸ್ವಲ್ಪ ಕ್ಲಾಸ್ ತೊಗೊಂಡಿರ್ತಾರೆ. ಈಗೇರೇ ಇರಲಿ, ಅದಂತೂ ಮುಗಿದಿದೆಯಲ್ಲ, ಬಗೆಹರಿದಿದೆ, ಅಂಥದ್ದೇನು ದೊಡ್ಡ ಸಮಸ್ಯೆ ಏನಾಗಿಲ್ಲ. ಒಂದೇ ಮೈದಾನದಲ್ಲಿ ಇದ್ದಿದ್ರೆ ಇವ್ಯಾವ ಸಮಸ್ಯೆಗಳು ಇರೋದಿಲ್ಲ. ಏನು ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸುದೀಪ್ ಸರ್